ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲೂ ಬಂದಿರೋ ಬನಶಂಕರಿ 6 ಸ್ಟೇಜಲ್ಲಿರುವಂಥ ಕಾರ್ನರ್ ಮನೆ ನೋಡ್ಸೋಕೆ ಬಂದಿರ್ತೀನಿ. ಇದು ಬಂದು ವಿತ್ ಲಿಫ್ಟ್ ಆಗಿರುತ್ತೆ ನಿಮಗೆ. ಇದು ಬಂದು ನಿಮಗೆ ನಾರ್ತಿಗೆ ವೆಸ್ಟ್ ಕಾರ್ನರ್ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದು ಬಂದು 22ಗೆ 30 ಆಗಿರುತ್ತೆ ನಿಮಗೆ ಮೆಜರ್ಮೆಂಟು, 22ಕ್ಕೆ 30. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ ನೋಡಿ. ಇದು ಬಂದು 30 ಫೀಟ್ ರಸ್ತೆ ಸಿಕ್ಕುತ್ತೆ. ಹಾಗೆ ನಿಮಗೆ ಈ ಕಡೆಯೂ 30 ಫೀಟ್ ರಸ್ತೆ ಸಿಕ್ಕುತ್ತೆ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇದು ನಾರ್ತ್ಗೆ ವೆಸ್ಟ್ ಕಾರ್ನರ್ ಆಗಿರುತ್ತೆ, ವಿತ್ ಲಿಫ್ಟ್ ಹೌಸ್ ಆಗಿರುತ್ತೆ, ನಿಮಗೆ BDA ಮನೆ ಆಗಿರುತ್ತೆ. ಓಕೆ, ಈ ಕಡೆ ಬಂದ್ಬಿಟ್ಟು ನಾರ್ತ್ ಸೈಡಲ್ಲಿ ಬಂದ್ಬಿಟ್ಟು ನಮಗೆ ನಡ್ಕೊಂಡು ಓಡಾಡೋಕ್ಕೆ ಗೇಟ್ ಕೊಟ್ಟಿದ್ದಾರೆ. ನೋಡ್ಬೋದು ಅಲ್ಲಿ ಪಂಡ್ರಮ್ಯಾಕ್ಸ್ ಜೊತೆಲಿ MS ರೈಸರ್ ಕಟ್ಟಿಂಗ್ ಮಾಡಿದ್ದಾರೆ. ಇದು ನಡ್ಕೊಂಡು ಓಡಾಡೋಕ್ಕೆ. ಹಾಗೆ ವಾಲೆಲ್ಲ ನೋಡ್ಬೋದು, ನಿಮಗೆ ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ. ನಿಮಗೆ ಸಣ್ಣದಾಗಿ ನಿಮಗೆ ಇಲ್ಲೊಂದು ಗಾರ್ಡನ್ ಕೂಡ ಬಂದಿದೆ, ನೋಡ್ಬೋದು. ನಿಮಗೆ ಸಣ್ಣದಾಗಿ ಒಂದು ಗಾರ್ಡನ್ ಕೂಡ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದರೆ ಇದು ವೆಸ್ಟ್ ಸೈಡ್ ಆಗಿರುತ್ತೆ. ಇದು ಕೂಡ ಅಷ್ಟೇ ನಿಮಗೆ 30 ಫೀಟ್ ರಸ್ತೆನೇ ಆಗಿರುತ್ತೆ. ನಿಮಗೆ ನೋಡ್ಬೋದು, ಈ ಕಾರ್ನರಿಂದ ನೋಡ್ತಾ ಇದ್ದೀನಿ ಮನೆ ಫ್ರಂಟ್ ಎಲಿವೇಶನ್. ಇಲ್ಲೊಂದ್ಸತಿ ತುಂಬ ಜನ ಕೇಳ್ತಾ ಇರ್ತೀರ ವಿತ್ ಲಿಫ್ಟ್ ಮನೆ ಬೇಕು ಅಂತ, ಅವ್ರಿಗೋಸ್ಕರ ಇದು. ಹಾಗೆ ಇಲ್ಲೂ ಸುಡ ಗಾರ್ಡನ್ ಬಂದು ನೋಡ್ಬೋದು. ಇಲ್ಲೂ ಅಷ್ಟೇ ನೋಡಿ, ನಿಮಗೆಲ್ಲ ಗ್ರಾನೈಟೇ ಯೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ಕಲರ್ ಗ್ರಾನೈಟು. ಹಾಗೆ ಇಲ್ಲಿ ಕಾರ್ ಓಡಾಡೋಕ್ಕೆ ನಿಮ್ಗೆ ಜಾಗ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನಿಮಗೆ MS ಗ್ರಿಲ್ ಮಾಡಿ, ನಿಮಗೆ ಗೇಟ್ ಮಾಡಿ, ನಿಮಗೆ ಪಂಡ್ರಮ್ಯಾಕ್ಸ್ ಕೊಟ್ಟಿದ್ದಾರೆ. ನಿಮಗೆ ಸ್ಟೋನ್ ಸ್ಟೈಲ್ ಕೊಟ್ಟಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿ ಬಂದಿದೆ. ಫುಲ್ ವಿಡಿಯೋ ನೋಡಿ. ಲಾಸ್ಟಲ್ಲಿ ಇದ್ರ ರೇಟ್ ಹೇಳಿರ್ತೀನಿ ನಾನು. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ, ಅದರಿಂದ ಒಂದು ಸ್ವಲ್ಪ ಸಾಮಾನುಗಳು ಅಲ್ಲಲ್ಲೇ ಇದೆ. ಹೊರಗಡೆ ಬಂದರೆ ನಮಗೆ ನೋಡಿ, ಇದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ನಿಮಗೆ ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸ್ಕೋಬೋದು ಆರಾಮಾಗಿ. ಹಾಗೆ 2ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು ಧಾರಾಳವಾಗಿ ನೀವು. ಫ್ಲೋರಿಂಗು ಅಷ್ಟೇ ನಿಮಗೆ ಪಾರ್ಕಿಂಗ್ ಟೈಲ್ಸ್ ಮಾಡಿದ್ದಾರೆ. ಸೈಡ್ ವಾಲೆಲ್ಲ ನೋಡ್ಬೋದು. ನಿಮಗೆ ಗ್ರಾನೈಟು ಕೊಟ್ಟಿದ್ದಾರೆ, ವಾಟರ್ಫಾಲ್ ಟೈಲ್ಸು ಕೊಟ್ಟಿದ್ದಾರೆ ಕಾಂಬಿನೇಷನ್ಗೆ. ನಿಮಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ನಿಮಗೆ ಹಾಗೆ ಇಲ್ಲಿ ಬಂದರೆ ನಿಮಗೆ ಇದು ಬಂದು ಬೋರ್ ಆಗಿರುತ್ತೆ ನಿಮಗೆ. ಹಾಗೆ ಇದು ಬಂದು ನಿಮಗೆ ಸಂಪಾಗಿರುತ್ತೆ. ಹಾಗೆ ಅಲ್ಲಿ ಕಾವೇರಿ ಕಲೆಕ್ಷನ್ ಬಂದಿದೆ. ಇಲ್ಲಿ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ನಿಮಗೆ ಕಾರ್ನರ್ ಆಗಿರೋದ್ರಿಂದ ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ವೆಸ್ಟಿಗೆ ನಾರ್ತ್ ಕಾರ್ನರ್ ಅಂತಲೇ ಹೇಳ್ಬೋದು. ನಿಮಗೆ ಒಂದ್ಸತಿ ಇದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ನಿಮಗೆ ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೋಬೋದು. ಹಾಗೆ ಇಲ್ಲಿ ಬಂದರೆ ನಮಗೆ ಲಿಫ್ಟು. ಇಲ್ಲಿಂದ ನಿಮಗೆ ಏನಾದರೂ ಇದು ಲಿಫ್ಟು ಮನೆ ಒಳಗಡೆ ಬಂದಿಲ್ಲ, ಔಟ್ಸೈಡ್ ಬಂದಿದೆ. ನಿಮಗೆ ಲಿಫ್ಟ್ ಇನ್ನೂ ಹಾಕಿಲ್ಲ, ಹಾಕ್ಕೊಡ್ತಾರೆ. ಹಾಗೆ ಇಲ್ಲಿ ನಿಮಗೆ ಗ್ಯಾಸ್ ಪ್ರೊವಿಷನ್ ಬಂದಿದೆ ನೋಡಿ. ಓಕೆ, ಮಾಡಿ ಮೇಲೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಏನಿದೆ ಏನಿಲ್ಲ ಅಂತ ನೋಡಿಸ್ತೀನಿ ನಾನು. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ಲಪೋತ್ರ ಗ್ರಾನೈಟ್ ಹಾಕಿದ್ದಾರೆ ನಿಮಗೆ ರೆಡ್ ಕಲರಲ್ಲಿ, ನಿಮಗೆ ಆಂಟಿ ಸ್ಕಿಡ್ಡು. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ನೋಡ್ಬೋದು, ಸೈಡ್ ವಾಲೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ. ನಿಮಗೆ ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಕಾರ್ನರ್ ಮನೆ. ತುಂಬ ಜನ ಕಾರ್ನರ್ ಹುಡುಕ್ತಾ ಇರ್ತಾರಲ್ಲ ಅಂಥವ್ರಿಗೋಸ್ಕರ. ಓಕೆ, ಮನೆ ಮೇಲ್ಗಡೆ ಬಂದರೆ ನಿಮಗೆ ಈ ಥರ ಕಾಣಿಸುತ್ತೆ ಮನೆ ಸುತ್ತಮುತ್ತ ಎಲ್ಲ. ನೋಡಿ, ನಾವು ಬಂದಿದ್ದ ಜಾಗ ಸೈಡ್ ವಾಲ್ ಎಲ್ಲ ನಿಮ್ಗೆ ನೋಡ್ಬೋದು. ನಿಮ್ಗೆ ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ. ಹಾಗೆ ಮೇಲ್ಗಡೆ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ನಿಮಗೆ ಮನೆ ಚೆನ್ನಾಗಿ ಮಾಡಿದ್ದಾರೆ, ಕಟ್ಟಿದ್ದಾರೆ. ಹಾಗೆ ಇಲ್ಲಿ ಟಫನ್ ಗ್ಲಾಸ್ ಕೊಟ್ಬಿಟ್ಟು ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ. ಲಿಫ್ಟ್ ನೋಡಿ, ಇಲ್ಲಿ ಔಟ್ಸೈಡೇ ಬರುತ್ತೆ. ನಿಮಗೆ ಮನೆ ಒಳಗಡೆ ಬರೋಲ್ಲ, ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಬಾಗಿಲು ನೋಡಿಸ್ತಾ ಇದ್ದೀನಿ. ಬಾಗಿಲು ಬಂದು ಟೀಕ್ ವುಡ್ಡಲ್ಲೇ ಆಗಿರುತ್ತೆ, ಬರ್ಮಾ ಟೀಕ್ ವುಡ್ಡು. ಹಾಗೆ ಇಲ್ಲಿ ಸೈಡ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಟಫನ್ ಗ್ಲಾಸ್ ಕೂಡ ಆ್ಯಡ್ ಮಾಡಿದ್ದಾರೆ ನಿಮಗೆ, ಸ್ಟಾರ್ ಟೈಪ್. ಬನ್ನಿ ಮನೆ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ನೋಡಿಸ್ತೀನಿ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಿಮಗೆ ಹಾಲ್ ಸಿಕ್ಕುತ್ತೆ. ಫ್ಲೋರಿಂಗ್ ಗ್ರಾನೈಟೇ ಯೂಸ್ ಮಾಡಿದ್ದಾರೆ, ನೋಡ್ಬೋದು. ನಿಮಗೆ ಅಲ್ಲಲ್ಲಿ ನಿಮಗೆ ವಿನೆಗರ್ ಶೀಟ್ ಯೂಸ್ ಮಾಡಿದ್ದಾರೆ. ನಿಮ್ಗೆ ಅಲ್ಲಲ್ಲಿ ನೋಡ್ಬೋದು. ಇದು ಒಂದು ಹಾಲ್ ಆಗಿರುತ್ತೆ. ನಿಮಗೆ ಮೇಲ್ಗಡೆ ಅಷ್ಟು POP ಫಾಲ್ ಸೀಲಿಂಗ್ ಮಾಡಿ ನಿಮಗೆ ವುಡ್ಡು ಕಾಂಬಿನೇಷನ್ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ ವೆಟ್ ಸೈಡ್ ಆಗಿರೋದ್ರಿಂದ ಕಿಟಕಿ ಕೂಡ ಕೊಟ್ಟಿದ್ದಾರೆ. ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಧಾರಾಳವಾಗಿ ನೀವು L ಶೇಪಲ್ಲಿ ದೊಡ್ಡದಾಗಿ ಸೋಫಾ ಹಾಕೋಬೋದು. ನೀವು ದೊಡ್ಡ ಸೋಫಾನೇ ಹಾಕೋಬೋದು ನೀವು ಆರಾಮಾಗಿ. ಈ ಕಾರಲ್ಲಿ ಒಂದ್ಸತಿ ನೋಡಿಸ್ಕೊಡ್ತೀನಿ. ಈ ಕಡೆ ಬಂದರೆ ನಮಗೆ ದೊಡ್ಡದಾಗಿ ನಮಗೆ TV ಯೂನಿಟ್ ಕೊಟ್ಟಿದ್ದಾರೆ ನೋಡಿ. ಎಷ್ಟು ದೊಡ್ಡದಾಗಿದೆ ಅಂದರೆ ಸಖತ್ತಾಗಿದೆ. 90 ಇಂಚಸ್ TV ಮಡಿಕೋಬೋದು ಆರಾಮಾಗಿ ನೀವು.
ಹಾಗೆ ಕೆಳಗಡೆ ಎಲ್ಲ ನಿಮಗೆ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ನಿಮಗೆ ಸಣ್ಣ ಪುಟ್ಟ ಐಟಮ್ಗಳು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ. ಸೈಡಲ್ಲೂ ಅಷ್ಟೇ ನಿಮಗೆ ಪಾಟ್ಗಳಾಗಲಿ ಫೋಟೋಸ್ ಆಗಲಿ ಮಾಡೋದಕ್ಕೆ ಡಿಸೈನ್ಸ್ ಕೂಡ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ UPS ಪಾಯಿಂಟ್ ಔಟ್ ಬಂದಿದೆ. ಇನ್ನೂ ಸ್ಟೋರೇಜ್ ಇನ್ನೂ ಇದೆ, ಇನ್ನು ಕ್ಲೀನ್ ಮಾಡಿಲ್ಲ ನಮಗೆ. ಹಾಗೆ ಇಲ್ಲಿ ಸಣ್ಣದಾಗಿ ಕಬೋರ್ಡ್ ಕ್ಲೀನ್ ಮಾಡಿದೆ ನಿಮಗೆ. ಇದು ಬಂದು ಹಾಲ್ ಆಗಿರುತ್ತೆ ನಿಮಗೆ. ಹಾಲಲ್ಲಿರೋ ಡೀಟೇಲ್ಸು. ಇಲ್ಲೆಲ್ಲ ನೋಡ್ಬೋದು ನಿಮಗೆ ವಿನಿಗರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ನಿಮಗೆ ಸೈಡಲ್ಲಿ ಟಫನ್ ಗ್ಲಾಸ್ ಕೊಟ್ಟು ವಿನಿಗರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಓಕೆ, ಬನ್ನಿ ಈ ಕಡೆ ಬಂದರೆ ನಮಗೆ ಹಂಗೆ ಅಡುಗೆ ಮನೆ ಬರುತ್ತೆ. ನೋಡ್ಬೋದು ನಿಮಗೆ ಎಲ್ ಶೇಪಲ್ಲಿ ದೊಡ್ಡದಾಗಿದೆ ನಿಮ್ಗೆ ಅಡುಗೆ ಮನೆ. ಕೆಳಗಡೆ ಎಲ್ಲ ನಿಮ್ಮ ಕಬೋರ್ಡ್ ಇದೆ. ಹಾಗೆ ಮೇಲ್ಗಡೆ ಅಷ್ಟೇ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ ನಿಮಗೆ. ಫುಲ್ಲು ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ನಿಮಗೆ, ನೀಟಾಗಿದೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ದೇವ್ರ ಮನೆ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ವಿನಿಗರ್ ಶೀಟ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ನಿಮಗೆ. ಇದು ಬಂದು ದೇವ್ರ ಮನೆ ಆಗಿರುತ್ತೆ ನಿಮಗೆ. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಧಾರಾಳವಾಗಿ ಇಲ್ಲೇ ಕೂತ್ಕೊಂಡು ಪೂಜೆ ಮಾಡ್ಬೋದು ನೀವು ಆರಾಮಾಗಿ, ಏನು ಪ್ರಾಬ್ಲಮ್ ಇಲ್ಲ. ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ ನಿಮಗೆ. ಈ ಕಾರಣದಿಂದ ನೋಡಿಸ್ತಾ ಇದ್ದೀನಿ ಅಡುಗೆ ಮನೆಯನ್ನು. ಅಡುಗೆ ಮನೆ ದೊಡ್ಡದಾಗಿದೆ ನಿಮಗೆ. ನೋಡ್ಬೋದು ಇಲ್ಲಿ ಸಿಂಕ್ ಬಂದಿದೆ. ಹಾಗೆ ಇಲ್ಲಿ ಆಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೂಡ ಬಂದಿದೆ. ಎಲ್ಲ ಸಾಫ್ಟ್ ಕ್ಲೋಸರ್ಸ್ ನಿಮಗೆ. ಹಾಗೆ ಇಲ್ಲಿ ಗ್ರಾನೈಟ್ ಕೊಟ್ಟಿದೆ ನಿಮಗೆ. ಇಲ್ಲಿ ಬಂದು ನಿಮಗೆ ಗ್ಯಾಸ್ ಪ್ರೊವಿಷನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಹಾಗೆ ಇಲ್ಲಿ ಮಿಕ್ಸಿ ಓವನ್ ಏನಾರು ಮಡಿಕೊಂತೀನಾರು ಮಡಿಕೋಬೋದು. ಹಾಗೆ ಇಲ್ಲೂ ಅಷ್ಟೇ ನಿಮಗೆ ಕ್ರಾಕರ್ ಯೂನಿಟ್ ಕೊಟ್ಟು ಇಲ್ಲಿ ಫ್ರೂಟ್ಸು ಹಾಕೋಕ್ಕೆ ಬುಟ್ಟಿಗಳು ಕೊಟ್ಟಿದ್ದಾರೆ ನಿಮಗೆ. ಬುಟ್ಟಿಗಳು ಮಾಡಿದ್ದಾರೆ. ಹಾಗೆ ಇಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದು ನಿಮಗೆ ಫ್ರಿಜ್ ಮಡಿಕೊಳ್ಳೋಕೆ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಈ ತೆಗೆದ್ರೆ ನಿಮಗೆ ಫ್ರಿಜ್ ಮಡಿಕೋಬೋದು ನೀವು. ಸ್ಟೋರೇಜ್ಗಂತೂ ತುಂಬ ಜಾಗ ಇದೆ ನಿಮಗೆ. ಎಲ್ಲ ಹೈಡ್ರಾಲಿಕ್ಸ್ ಆಗಿರುತ್ತೆ ನಿಮಗೆ, ಸಾಫ್ಟ್ ಕ್ಲೋಸರ್ಸು. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಬಂದಿದೆ ನಿಮಗೆ ನೋಡಿ, ದೊಡ್ಡದಾಗಿದೆ. ಸಿಂಕ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಇಲ್ಲೂ ಅಷ್ಟೇ ನಿಮ್ಗೆ ಆಂಟಿಸ್ಕೆಟ್ ಫ್ಲೋರಿಂಗ್ ಮಾಡಿದ್ದಾರೆ ನಿಮಗೆ. ಟೈಲ್ಸು ಸಿಂಕ್ ಕೊಟ್ಟಿದ್ದಾರೆ ದೊಡ್ಡದಾಗಿ. ಹಾಗೆ ಇಲ್ಲಿ ರೆಸ್ಟ್ ರೂಮ್ ಬರ್ಬೋದು ಅನ್ಕೊಂತೀನಿ ನಾನು. ಇನ್ನೂ ಮಾಡಿಲ್ಲ, ಮಾಡ್ಬೋದು. ಇಲ್ಲಿ ಕೊಡೆ ಕೊಟ್ಟಿದ್ದಾರೆ. ಇಲ್ಲಿ ಮೇ ಬಿ ಬರ್ಬೋದು. ಇಲ್ಲಿ ಇನ್ನೂ ನನಗಿನ್ನೂ ಸರಿಯಾಗಿ ಐಡಿಯಾ ಇಲ್ಲ ಏನು ಬರುತ್ತೆ ಅಂತ, ಅದಕ್ಕೋಸ್ಕರ. ಓಕೆ, ಇದು ಒಂದು ಯುಟಿಲಿಟಿ ಆಗಿರುತ್ತೆ. ಇಲ್ಲಿ ಬಂದರೆ ರೆಸ್ಟ್ ರೂಮ್ ಬರ್ಬೋದು. ನೋಡೋಣ, ಹೇಳ್ತೀನಿ ನಾನು ಫುಲ್ ಎಲ್ಲ ಸತಿ ಓನರ್ ವಿಚಾರಿಸ್ಬಿಟ್ಟು ಹೇಳ್ಬೇಕಾಗುತ್ತೆ. ಓಕೆ, ಇದು ಒಂದು ಅಡುಗೆ ಮನೆ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ಇದು ಅಡುಗೆ ಮನೆ ಆಗಿರುತ್ತೆ ನಿಮಗೆ. ಇದು ಬಂದು ಹಾಲ್ ಆಗಿರುತ್ತೆ ನಿಮಗೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಬಂದು ನೋಡಾಯಿತು. ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನಿಮಗೆ ಫ್ಲೋರ್ ಮೆಟ್ಲು ನೋಡಿಸ್ತಾ ಇದ್ದೀನಿ. ಇದು ಅಷ್ಟೇ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದರೆ. ಹಾಗೆ ಸೈಡಲ್ಲಿ ನಮಗೆ ಟಫನ್ ಗ್ಲಾಸ್ ಕೊಟ್ಟು ಇದು ಟೀಕ್ ವುಡ್ಡಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ. ವುಡನ್ ಹ್ಯಾಂಡಲ್ ನಿಮಗೆ ಸ್ವಲ್ಪ 30-40 ಕಾನ್ಸೆಪ್ಟ್ ಎಲ್ಲ ಮಾಡಿದ್ದಾರೆ ನೋಡ್ಬೋದು. ಈಗ ಲೈಟಿಂಗ್ ಕೂಡ ಅಷ್ಟೇ ನಿಮಗೆ ತುಂಬ ಚೆನ್ನಾಗಿ ಬಂದಿದೆ. ಮಾಡಿ ಮೇಲೆ ಬರ್ತಾಯಿದ್ದೀವಿ ಸೆಕೆಂಡ್ ಫ್ಲೋರ್ಗೆ. ಓಕೆ, ಇದು ಆಮೇಲೆ ನೋಡಿಸ್ತೀನಿ. ನಾನು ಲೆಫ್ಟ್ ಸೈಡ್ ಬಂದರೆ ನಮಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ನಮಗೆ. ನೋಡ್ಬೋದು, ವಿತ್ ಕಾಟ್ ಆಗಿರುತ್ತೆ, ಕಿಂಗ್ ಸೈಜ್ ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ, ದೊಡ್ಡದಾಗಿದೆ ನಿಮಗೆ. ಮೇಲ್ಗಡೆ POP ಫಾಲ್ ಸೀಲಿಂಗಲ್ಲಾಗಲಿ, ಕಾಟು ಹೈಡ್ರಾಲಿಕ್ಸ್ ಆಗಿರುತ್ತೆ ನಿಮಗೆ. ಕಾಟು ವುಡನ್ ಹತ್ರ ನೋಡ್ಬೋದು ನಿಮಗೆ. ಇದೆಲ್ಲ ನಿಮಗೆ ಒಳ್ಳೆ ಡಿಸೈನ್ಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ವಾರ್ಡ್ರೋಬ್ ಕೂಡ ಬಂದಿದೆ ದೊಡ್ಡದಾಗಿ ನಿಮಗೆ.
ಇದು ಬಂದು ವೆಟ್ ಸೈಡ್ ಬರೋದ್ರಿಂದ ನಿಮಗೆ ಕಿಟಕಿ ಕೂಡ ಕೊಟ್ಟಿದ್ದಾರೆ ನೋಡಿ. ಬೆಳಕು ಗಾಳಿ ಧಾರಾಳವಾಗಿ ಬರುತ್ತೆ ನಿಮಗೆ. ಮೇಲ್ಗಡೆ POP ಫಾಲ್ ಸೀಲಿಂಗು ಅಷ್ಟೇ ಒಳ್ಳೆ ಕಾಂಬಿನೇಷನ್ಗಳು ಕೊಟ್ಟಿದ್ದಾರೆ ನೋಡಿ. TV ಯೂನಿಟ್ ಬಂದಿದೆ, ಅಲ್ಲಿ ದೊಡ್ಡದಾಗಿದೆ TV ಯೂನಿಟ್ ಕೂಡ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಹಾಗೆ ಇಲ್ಲಿ ರೆಸ್ಟ್ ರೂಮು, ಇದು ಕೂಡ ಅಷ್ಟೇ ನಿಮಗೆ ತುಂಬ ದೊಡ್ಡದಾಗಿದೆ ನಿಮಗೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ ವಿತ್ ಕಾಟು. ತುಂಬ ಏನು ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡಲ್ಲ, ಬಂದು ನೋಡ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಇದು ಬಂದು ನಿಮಗೆ ಇಲ್ಲೊಂದು ಬಾಲ್ಕನಿ ಕೂಡ ಬರುತ್ತೆ ನಿಮಗೆ. ಈ ಕಡೆ ಬಂದರೆ ಸಂಜೆ ಹೊತ್ತು ಆರಾಮಾಗಿ ಕೂತ್ಕೊಳ್ಳೋಕ್ಕೆ ಇಬ್ಬರು ಕೂತ್ಕೋಬೋದು ಆರಾಮಾಗಿ. ನಿಮಗೆ ವುಡನ್ ಫ್ಲೋರ್ ಮಾಡಿದ್ದಾರೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ ನೋಡಿ. ಆಚೆ ಕಡೆ ಇಂಪ್ರೂವ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ಲಿಫ್ಟು ಅಷ್ಟೇ ಬಾಲ್ಕನಿ ಸೈಡೇ ಬರುತ್ತೆ. ನಿಮ್ಗೆ 7th ಫ್ಲೋರ್ ಬರಬೇಕಂದ್ರೆ ಬಾಲ್ಕನಿಗೆ ಬರಬೇಕು. ನಿಮ್ಗೆ ಔಟ್ ಸೈಡೇ ಬಂದಿದೆ, ಇನ್ಸೈಡ್ ಬಂದಿಲ್ಲ. ಓಕೆ, ಈ ಕಡೆ ಬಂದರೆ ನಮಗೆ ಚಿಲ್ಡ್ರನ್ ರೂಮ್ ಬರುತ್ತೆ ನಿಮಗೆ. ಇದು ವಿತೌಟ್ ಕಾಟ್ ಆಗಿರುತ್ತೆ ನಿಮಗೆ ಚಿಲ್ಡ್ರನ್ ರೂಮಲ್ಲಿ ನೋಡಿ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇಲ್ಲಿ ಸ್ಟಡಿ ಟೇಬಲ್ ಬಂದಿದೆ ನಿಮಗೆ. ಧಾರಾಳವಾಗಿ ಇಲ್ಲಿ ದೊಡ್ಡದಾಗಿ ಕಾಟ್ ಹಾಕ್ಬೋದು. ಇದು ಬಂದು ವಾರ್ಡ್ರೋಬ್ ಆಗಿರುತ್ತೆ ನಿಮಗೆ. ಮೇಲ್ಗಡೆ ಅಷ್ಟೇ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ರೆಸ್ಟ್ ರೂಮ್. ರೆಸ್ಟ್ ರೂಮ್ ಆಗಿರುತ್ತೆ. ಇದು ಕೂಡ ನಿಮಗೆ ಬಾಲ್ಕನಿ ಬಂದಿದೆ ನಿಮಗೆ. ಚಿಲ್ಡ್ರನ್ ಬಾಲ್ಕನಿ ಬಂದಿದೆ. ಇಲ್ಲೂ ನೀವು ಧಾರಾಳವಾಗಿ ಒಂದು ಚೇರ್ ಹಾಕೊಂಡು ಕೂತ್ಕೋಬೋದು ಅಂತ. ಸೈಡ್ ವಾಲೆಲ್ಲ ನಿಮಗೆ ವಾಟರ್ ಫಾಲ್ ಟೈಲ್ಸ್ ಮಾಡಿದ್ದಾರೆ. ಮೇಲ್ಗಡೆ POC ಕಾಂಬಿನೇಷನ್ ಕೊಟ್ಟಿದ್ದಾರೆ, ಫಾಲ್ ಸೀಲಿಂಗ್ ಮಾಡಿ. ಸೇಮ್ ಅಲ್ಲಿ ಬಾಲ್ಕನಿ, ಇಲ್ಲಿ ಬಾಲ್ಕನಿ ಎಲ್ಲ ಸೇಮ್ ಪಕ್ಕದಲ್ಲೇ ಬಾಲ್ಕನಿ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮ್ಗೆ 4 ಅಡಿ. ಸೈಡಲ್ಲಿ SS ಸ್ಟೀಲ್ ಮಾಡಿದ್ದಾರೆ. ಇದು ಬಂದು ನಿಮಗೆ 2ನೇ ರೂಮ್ ಆಗಿರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮು, ಇದೊಂದು ಚಿಲ್ಡ್ರನ್ ಬೆಡ್ರೂಮ್ 7th ಫ್ಲೋರಲ್ಲಿ ನಿಮಗೆ. ಇವಾಗ 3ನೇ ಫ್ಲೋರಲ್ಲಿ ಹೋಗ್ತೀವಿ. ಸೇಮ್ ಇಲ್ಲೇನು ನೋಡಿದ್ದೀರೋ ನೀವು, ಸೇಮ್ ಅದೇ ಥರ ಬರುತ್ತೆ ಅಲ್ಲೂ ಕೂಡ ನಿಮಗೆ. ಟೋಟಲ್ಲು 4 ಬೆಡ್ರೂಮ್ ಬರುತ್ತೆ ನಿಮಗೆ. 2 ಕಾಟ್ ಆಗಿರುತ್ತೆ, 2 ವಿತೌಟ್ ಕಾಟ್ ಆಗಿರುತ್ತೆ ನಿಮಗೆ. 2 ಮಾಸ್ಟರ್ ಬೆಡ್ರೂಮು, 2 ಚಿಲ್ಡ್ರನ್ ಬೆಡ್ರೂಮು, 2 ಬಾಲ್ಕನಿ ಕೂಡ ಬರುತ್ತೆ ನಿಮಗೆ. ನೋಡಿಸ್ತೀನಿ ನಾನು ಅದು ಬಾಲ್ಕನಿ ಯಾವಾಗ ನೋಡಿದ್ರೆ ಸೇಮ್ ಅದಷ್ಟು. ಇಲ್ಲೆಲ್ಲ ನಿಮಗೆ ವಿನೆಗರ್ಸ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ನೋಡಿ. ಮೇಲ್ಗಡೆ ಕೂಡ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಸೇಮ್ ಕೆಳಗಡೆ ಏನು ನೋಡಿದ್ವಿ ನಾವು ಮಾಸ್ಟರ್ ಬೆಡ್ರೂಮು ಸೇಮು, ಕಲರ್ ಕಾಂಬಿನೇಷನ್ ಮಾತ್ರ ಬೇರೆ ಆಗಿರುತ್ತೆ ನಿಮಗೆ. ನೋಡ್ಬೋದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಎಲ್ಲ ವುಡ್ ವರ್ಕೇ ಮಾಡಿದ್ದಾರೆ ನಿಮ್ಗೆ ನೋಡ್ಬೋದು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಕೂಡ ಬಂದಿದೆ ನೋಡ್ಬೋದು. ಅವಾಗ ಹೇಳ್ದಂಗೆ ವೆಟ್ ಸೈಡು ಕಿಟಕಿ ಕೂಡ ಬಂದಿದೆ ನಿಮಗೆ. ಈ ಕಾರ್ನರಲ್ಲಿ TV ಯೂನಿಟ್. ಹಾಗೆ ಇಲ್ಲಿ ಬಂದರೆ ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಈ ಕಡೆ ಬಂದು ರೆಸ್ಟ್ ರೂಮ್ ಬರುತ್ತೆ ನಿಮಗೆ. ಬೆಳಕು ಗಾಳಿ ಅಂತೂ ಆರಾಮ ಒಳ್ಳೆ ಬರುತ್ತೆ ನಿಮಗೆ ನೋಡಿ. ಬೆಳಕು ಎಷ್ಟು ಹೊಡಿತಾ ಇದೆ ನಿಮಗೆ ರೂಮ್ಗಳಲ್ಲಿ. ಕಾರ್ನರಲ್ಲಿ ಇದೊಂದು ಅಡ್ವಾಂಟೇಜು ನಿಮಗೆ, ತುಂಬ ಚೆನ್ನಾಗಿ ಬೆಳಕು ಗಾಳಿ ಬರುತ್ತೆ. ಇದು ಕೂಡ ನಿಮ್ಗೊಂದು ಬಾಲ್ಕನಿ ಬರುತ್ತೆ. ಸಂಜೆ ಹೊತ್ತು ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ನೀವು ಬೇಕಂದರೆ. ನಾನು ಹೇಳ್ತಾ ಇರೋದು ಯೂಸ್ವಲ್ ಆಗಿ ಆರಾಮಾಗಿ ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಲಿಫ್ಟ್ ಔಟ್ಸೈಡ್ ಇರೋದ್ರಿಂದ ನಿಮಗೆ ಇನ್ಸೈಡ್ ಯಾರೂ ಬರೋಕ್ಕಾಗಲ್ಲ, ಔಟ್ಸೈಡೇ ಬರಬೇಕು. ಬಾಕ್ಲು ಹಾಕೊಂಡ್ಬಿಟ್ರೆ ಈಸಿ ಆಯಿತು. ಇದು ಅಷ್ಟೇ ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಕೆಳಗಡೆ ಏನು ನೋಡಿದ್ರೆ ಸೇಮ್ ಬರುತ್ತೆ. ಇಲ್ಲಿ ಏನಂದರೆ ನಿಮಗೆ ಅಲ್ಲಿ ನಿಮಗೆ ಸ್ಟಡಿ ಟೇಬಲ್ ಕೊಟ್ಟಿರಿ, ಇಲ್ಲಿ ಕೊಟ್ಟಿಲ್ಲ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಕಡೆ ಬಂದರೆ ನಿಮಗೆ ವಾರ್ಡ್ರೋಬ್ ಬಂದಿದೆ ನೋಡಿ.
ಮೇಲ್ಗಡೆ ಅಷ್ಟು ಓವರ್ ಹೆಡ್ ಕಬೋರ್ಡ್ ಬಂದಿದೆ ನಿಮಗೆ. ಫುಲ್ಲು ಸ್ಟೋರೇಜ್ಗಂತೂ ತುಂಬ ಜಾಗ ಇದೆ. ಇದು ನಿಮಗೆ ರೆಸ್ಟ್ ರೂಮ್ ಬರುತ್ತೆ. ಹಾಗೆ ಇದು ಕೂಡ ನಿಮಗೆ ಬಾಲ್ಕನಿ ಬಂದಿದೆ. ಫ್ಲೋರಿಂಗು ಅಷ್ಟೇ ನಿಮಗೆ ವುಡನ್ ಫ್ಲೋರ್ ಮಾಡಿದ್ದಾರೆ. ವುಡನ್ ಫ್ಲೋರ್ ಮಾಡಿದ್ದಾರೆ. ಮನೆ ಸುತ್ತಮುತ್ತ ನೋಡಿ ಈ ಥರ ಕಾಣಿಸುತ್ತೆ. ಒಳ್ಳೆ ಇಂಪ್ರೂವ್ಮೆಂಟ್ ಏರಿಯಾನ ನಿಮ್ಗೆ ಫುಲ್ ಇಂಪ್ರೂವ್ ಆಗಿದೆ. ಈ ಏರಿಯಾ ಮಾತ್ರ ಸಕ್ಕತ್ತಾಗಿ ಒಳ್ಳೆ ಜಾಗ. ಇದು ಟೋಟಲ್ ನಿಮಗೆ 4 ರೂಮ್ ಬರುತ್ತೆ. 2 ಮಾಸ್ಟರ್ ಬೆಡ್ರೂಮು, 2 ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಿಮಗೆ. ಇದು 3ನೇ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಟಾಪ್ ಫ್ಲೋರ್ ಹೋಗೋಣ. ಎಲ್ಲನೂ ನಿಮಗೆ ಟೀಕುಡ್ಡಲ್ಲಿ ಆಗಿರುತ್ತೆ. ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ನಿಮಗೆ ನೋಡಿ POP ಫಾಲ್ ಸೀಲಿಂಗ್ ಮಾಡಿ ಸ್ಕೈಲೈಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಲೈಟಿಂಗ್ ಎಲ್ಲ ಮಾಡಿ ತುಂಬ ಚೆನ್ನಾಗಿದೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಆಗಿರುತ್ತೆ ನಿಮಗೆ. ಟಾಪ್ ಫ್ಲೋರ್ ಬಂದಿದ್ದೀವಿ ಇವಾಗ. ಓಕೆ, ಮಾಡಿ ಮೇಲೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ. ಆ್ಯಂಟಿಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ ನಿಮಗೆ. ಪಾರ್ಕಿಂಗ್ ಟೈಲ್ಸ್ ನಿಮಗೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ಅಲ್ಲಿ ಮೇಲ್ಗಡೆ, ಅಲ್ಲಿ ಒಳಗಡೆ. ಹಾಗೆ ಅಲ್ಲಿ 1000 ಲೀಟರ್ಸ್ ಸಿಂಟ್ಯಾಕ್ ಕೂಡ ಕೊಟ್ಟಿದ್ದಾರೆ. ಸೋಲಾರ್ ಮಡಿಕೊಂತೀನಂದರೆ ಧಾರಾಳವಾಗಿ ಅಲ್ಲಿ ಫುಲ್ ಸೋಲಾರ್ ಮಡಿಕೋಬೋದು ನೀವು. ಹಾಗೆ ಇಲ್ಲಿ ಬಂದು ನಿಮಗೆ ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬಂದಿದೆ. ಇಂಟರ್ನೆಟ್ ಕಲೆಕ್ಷನ್ ಆಗಲಿ, ಕೇಬಲ್ ಕಲೆಕ್ಷನ್ ಆಗಲಿ ಆಗಿದೆ ಆಲ್ರೆಡಿ. ಇದು ಬಂದು ನಿಮಗೆ ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಆಗಿರುತ್ತೆ. ಬಟ್ಟೆ ಒಣಗಾಕೋಕ್ಕೆ ಕಂಬಿ ಕೂಡ ಕೊಟ್ಟಿದ್ದಾರೆ ಇಲ್ಲೇ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಒಂದು ಸತಿ ನೋಡಿಸ್ಬಿಡ್ತಾ ಇದ್ದೀನಿ. ನೋಡ್ಬೋದು ಮನೆ ಸುತ್ತಮುತ್ತ ಇಂಪ್ರೂವ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬನಶಂಕರಿ 6 ಸ್ಟೇಜಲ್ಲಿ ಬರುವಂಥ 22ಗೆ 30 ಆಗಿರುವಂಥ ಕಾರ್ನರ್ ಮನೆ ಆಗಿರುತ್ತೆ. ನಾರ್ತ್ಗೆ ವೆಸ್ಟ್ ಕಾರ್ನರ್ ಆಗಿರುತ್ತೆ, ವಿತ್ ಲಿಫ್ಟ್ ಹೌಸ್ ಆಗಿರುತ್ತೆ. ನಿಮಗಿದು ಬಿಡಿಯ ಮನೆ ಆಗಿರುತ್ತೆ. ಇನ್ನೊಂದ್ಸತಿ ಹೇಳ್ತೀನಿ, 22ಗೆ 30 ಕಾರ್ನರ್ ಮನೆ ಆಗಿರುತ್ತೆ, ವಿತ್ ಲಿಫ್ಟು ಬಿಡಿಯ ಮನೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2 CR 10 lakhs ಕೇಳ್ತಾರೆ. ಅಂದರೆ 2 ಕೋಟಿ 10 ಲಕ್ಷ ಕೇಳ್ತಾರೆ. ಅದರಲ್ಲೂ ನೆಗೋಷಿಯಬಲ್ ಆಗಿರುತ್ತೆ. ಯಾರನ್ನ ವಿತ್ ಲಿಫ್ಟ್ ಮನೆ ನೋಡ್ತಾ ಇದ್ರೆ ನಿಮಗೆ ತುಂಬ ಕಮ್ಮಿ ರೇಟಲ್ಲಿ ಇದು ಒಳ್ಳೆ ರೇಟ್ ಅಂತಲೇ ಹೇಳ್ಬೋದು. ಜಾಸ್ತಿನೂ ಇದೆ. ಪ್ಲಸ್ ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಕಾರ್ನರ್ ಮನೆ ಆಗಿರುತ್ತೆ. ಅದರಿಂದ 2 ಕೋಟಿ 10 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗಿರುತ್ತೆ. ಯಾರನ್ನ ಈ ವಿಡಿಯೋ ನೋಡಿ ಈ ಮನೆಯನ್ನು ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡ್ತೀನಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ಯಾರಾದರೂ ವಿತ್ ಲಿಫ್ಟ್ ಮನೆ ಕಾರ್ನರಲ್ಲಿ ಹುಡುಕ್ತಾರೆ, ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ನೀವು ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಮಾಡಿ. ಹಾಗೆ ಈ ಥರ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ. ಇದಿಷ್ಟು ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.